ಕನ್ಫೆಷನ್ ರೂಮ್ಗೆ ಆಗಮಿಸಿರುವ ನಿಮಗೆ ಸ್ವಾಗತ. ಓಕೆ ಸರ್. ಆಸನದಲ್ಲಿ ಕುಳಿತುಕೊಳ್ಳಿ. ಇಲ್ಲ ಸರ್. ಮಲ್ಲಮ್ಮ. ಓಕೆ ಸರ್. ಕೇಳಿಸ್ತದಿಲ್ರಿ? ಖಂಡಿತ ಕೇಳಿಸ್ತದೆ. ಕೇಳಿಸ್ತದೆ. ಓರಿ. ಈಗ ನಿಮ್ಮ ಉಭಯ ಕುಶಲೋಪರಿ ಬಗ್ಗೆ ಮಾತಾಡೋಣ್ವೆ. ಏನಿಗೆ ಸರ್? ಅಂದ್ರೆ ನೀವು ಕ್ಷೇಮವಾಗಿದ್ದೀರಿ ಅಂತ ಕೇಳಿದೆ. ಕ್ಷೇಮವಾಗಿತ್ತು. ಈ ಅರಮನೆಯ ಬಗ್ಗೆ, ಈ ವೈಭವದ ಬಗ್ಗೆ ನಿಮಗೆ ಹೇಗೆ ಅನಿಸ್ತಿದೆ? ತುಂಬಾ ಚೆನ್ನಾಗಿ ಅನಿಸ್ತದೆ. ಬಿಗ್ ಬಾಸ್ನ ಮಾತುಗಳು ನಿಮಗೆ ಅರ್ಥ ಆಗ್ತಿಲ್ವೇ? ಅರ್ಥ ಆಗ್ತದೆ ಸರ್. ಅರ್ಥ ಆಗ್ತಿದೆ ಅಂದಮೇಲೆ ನಿನ್ನೆ ಟಾಸ್ಕ್ನಲ್ಲಿ ಏಕೆ ಅಷ್ಟು ಗೊಂದಲಗೊಂಡ್ರಿ? ಏನೋ ಸ್ವಲ್ಪ ಚೂರಿ ಸ್ಥಳಗೆ ಅಷ್ಟು ಗೊಂದಲಾಯ್ತು. ಇನ್ನೇ ಎಷ್ಟು ಬಗ್ಗೆ ಗೊತ್ತಿಲ್ಲ. ನನ್ನ ಮಾತಿನಿಂದ ಹಂಗಾಯ್ತಾ ಅಥವಾ ಟಾಸ್ಕ್ನಿಂದ ಹಂಗಾಯ್ತಾ? ಇಲ್ಲ, ಸ್ವಲ್ಪ ಅಲ್ಲಿ ಇರೋದಕ್ಕೆ ಸ್ವಲ್ಪ ಭಯ ಆಯ್ತು ಸರ್. ಈಗಲೂ ಭಯ ಇದೆಯಾ? ಮಲ್ಲಮ್ಮ, ಕೈ ಇಳಿಸಿ. ಇದು ನಿಮ್ಮ ಮನೆಯೇ, ಆರಾಮಾಗಿರಿ. ಈಗೊಂದು ಹಾಡನ್ನು ಹಾಡಿ. ಹಾಡುವಲ್ಲ ಸರ್, ಬರೀ ಮಾತು ಹಾಡು. ಬಿಗ್ ಬಾಸ್ಗೆ ನಿಮ್ ಜೊತೆ ಮಾತಾಡ್ಬೇಕಂತ ಅನ್ಸಿದೆ. ಏನಾದ್ರೂ ಮಾತಾಡಿ. ಮಾತಾಡ್ಬೇಕು. ಏನ್ರಿ ಸರ್? ಏನು ಒಳಗತ್ತಿ ಹೇಳಂದ್ರೆ ಬಿಡಿಸ್ತೀರ? ಬಿಳಿ ಹೊಲ ಕರಿ ಬೀಜ ಬಿತ್ತೋಗಲ ಜಾಣ. ಮಲ್ಲಮ್ಮ, ಈ ಜಾಗಕ್ಕೆ ಬಂದು ಕುಳಿತ ಎಲ್ಲಾ ಸದಸ್ಯರು ಹೆದರಿದ್ದಾರೆ, ಅಂಚಿದ್ದಾರೆ, ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ನ ಇತಿಹಾಸದಲ್ಲೇ ನೀವು ಬಿಗ್ ಬಾಸ್ನೇ ಮಾತಾಡೋದಕ್ಕೆ, ಉತ್ತರ ಕೊಡೋದಕ್ಕೆ ಯೋಚನೆ ಮಾಡೋ ಹಂಗ್ ಮಾಡ್ಬಿಟ್ರಿ. ಮಲ್ಲಮ್ಮ, ಯೋಚಿಸಿ ಉತ್ತರ ಹೇಳುತ್ತಿದ್ದೇನೆ. ಕಣ್ಣು ಸರಿಯೇ? ಸರಿ ಸರಿ. ಮಲ್ಲಮ್ಮ, ನಿಮ್ಮ ಒಗಟಿಗೆ ಉತ್ತರ ಹುಡುಕೋದಕ್ಕೆ ಒಂದು ಚಿಕ್ಕ ಸುಳಿವಾದರೂ ಕೊಡಬಹುದೇ? ಇಲ್ಲಿ ಎಷ್ಟು ಜನಗಳು ಬಂದಿದ್ರು, ಅವ್ರ ಹತ್ರ ಎಲ್ಲರ ಹತ್ರ, ನಿಮ್ಮ ಹತ್ರ ಎಲ್ಲರ ಹತ್ರ ಆದರೆ ನನ್ನ ಹತ್ರ ಮಾತ್ರ ಇಲ್ಲ. ನಿಮ್ಮ ಒಗಟಿಗೆ ಉತ್ತರ ಅಕ್ಷರಗಳೇ. ಅಕ್ಷರ ವಿದ್ಯೆ. ಅದು ಕರೆಕ್ಟ್. ಮಲ್ಲಮ್ಮ, ನೀವೇನೋ ಹೇಳೋದಕ್ಕೆ ಹೊರಟಿದ್ರಿ, ಹೇಳಿ. ಇನ್ನೊಂದು ಬರ್ಬೇಕಾಗಿತ್ರಿ. ಮರದಾಗ ಮರ ಹುಟ್ಟಿ ನಕ್ಷತ್ರ ಕಾಯ ಚಿಲ್ಲಾರ್ದನ್ನು ಬೆಳೆಸಿ. ಮಲ್ಲಮ್ಮ, ಬಿಗ್ ಬಾಸ್ ಮೇಲೆ ಸೇರಿ ತೀರಿಸ್ಕೊಳ್ತಿದ್ದೀರಿ. ಈಗ ಸ್ವಲ್ಪ ನನಗೆ ಅರ್ಥ ಆಗುವಾಗೆ ನಿಧಾನವಾಗಿ ಕೇಳಿ. ಮರದಾಗ ಮರ ಹುಟ್ಟಿ ನಕ್ಷತ್ರ ಕಾಯ ಚಿಲ್ಲಾರ್ದನ್ನು ಬೆಳೆ ರುಚಿ. ಮಲ್ಲಮ್ಮ, ನಿಮ್ಮ ನಮ್ಮ ನಡುವಿನ ಈ ಒಗಟಿನ ಯುದ್ಧದಲ್ಲಿ ಬಿಗ್ ಬಾಸ್ ನಿಮಗೆ ಶರಣಾಗುತ್ತಿದ್ದಾರೆ. ಇದು ಭಾರಿ ಕಷ್ಟವಿದೆ. ಉತ್ತರವನ್ನ ನೀವೇ ತಿಳಿಸಿಕೊಡಿ. ಮಗುರಿ ಮಗು. ಆಹಾ, ಎಷ್ಟು ಚಂದವಿದೆ ಮಲ್ಲಮ್ಮ. ನೀವು ಕೂಡ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರ ನಡುವೆ ಒಂದು ಮಗು ಇದ್ದ ಹಾಗೆ ನಿಮ್ಮ ಈ ಮುಗ್ಧತೆ ಹೀಗಿರಲಿ. ಮಲ್ಲಮ್ಮ, ಈ ಅರಮನೆ ಬಗ್ಗೆ ನಿಮಗೆ ಹೇಗನ್ಸುತ್ತೆ? ಏನ್ ಇಷ್ಟ ಆಯ್ತು ಇಲ್ಲಿ? ಎಲ್ಲ ಇಷ್ಟ ಆಯ್ತು. ಇನ್ನೂ ಒಂದು ವರ್ಷ ತಾನೇ ಇಲ್ಲೇ ಇರಬೇಕು ಅನ್ನಿಸ್ತು ನೋಡ್ರಿ. ನನ್ನ ಮಾತು. ಇಲ್ಲಿ ಬರೋ ಮೊದಲನೇ ದಿನ ವೇದಿಕೆ ಮೇಲೆ ಸುದೀಪ್ ಅವ್ರ ಜೊತೆ ನೀವು ಭಾರಿ ಚೆನ್ನಾಗಿ ಮಾತಾಡಿದ್ರಿ. ಸುದೀಪ್ ಅವರು ನಿಮಗೆ ವೇದಿಕೆ ಮೇಲೆ ಒಂದು ಕೆಲಸ ಮಾಡೋದಕ್ಕೆ ಹೇಳಿದ್ರು. ಓಹೋ, ಅದು ಅಲ್ಲೇ ಉಂಟು. ಇವತ್ತು ಸಂಜೆ ನಾನು ಕಾಯ್ತಿರ್ತೀನಿ. ನೀವು ನನಗೆ ಲೇವಂಟಿ ಮಾಡ್ಕೊಡ್ಬೇಕು. ಯಾಕಂತ ಬರ್ಬೇಕ್ರಿ? ದಾರಿ ಎಲ್ಲ ಲಾಕ್ ಮಾಡಿ ಬಿಡ್ತೀರಿ. ಮನೆ ಇಡೀ ಕ್ಯಾಮ್ರಾ ಇದೆ. ನಿಮ್ಮನ್ನ ನಾನು 24 ಗಂಟೆ ನೋಡ್ತಾನೆ ಕೂತಿರ್ತೀನಿ. ನೀವು ತಯಾರಿಸ್ಬಿಟ್ಟು ಯಾವುದಾದ್ರೂ ಕ್ಯಾಮರಾಗೆ ಬಂದು ಹೇಳಿ. ನಿಮ್ಮ ಜೊತೆ ಮಾತನಾಡಿ, ನಿಮ್ಮ ಜೊತೆ ಒಗಟಿನ ಯುದ್ಧ ಮಾಡಿ ಸೋತಿದ್ದರು. ಬಹಳ ಖುಷಿಯಾಯಿತು.